ಟೂನ್ ಝೂಮ್ ಟಿವಿ. ಇದು ರಾಜರ ಕಾಲದ ಕಥೆ. ಧೈರ್ಯ, ಧರ್ಮ ಮತ್ತು ಜನಸೇವೆಯಿಂದ ರಾಜನಾದ ಒಬ್ಬ ಮಹಾನ್ ವ್ಯಕ್ತಿಯ ಕಥೆ. ರಾಜ ರುದ್ರಸಿಂಹ ರಾಜ್ಯವಂಗದ ಅಧಿಪತಿ. ಜನರ ನೋವಿಗೆ ಸ್ಪಂದಿಸಿದ, ಅನ್ಯಾಯದ ವಿರುದ್ಧ ನಿಂತ, ತನ್ನ ಪ್ರಜೆಗಳನ್ನು ತನ್ನ ಕುಟುಂಬದಂತೆ ಕಂಡ ರಾಜ. ಅವನ ಆಡಳಿತದಲ್ಲಿ ರಾಜ್ಯದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ನ್ಯಾಯ ಇತ್ತು. ಬಡವರ ಕಣ್ಣೀರನ್ನು ಒರೆಸಿದ, ಶಕ್ತರಿಗೆ ಮಾತ್ರವಲ್ಲ ದುರ್ಬಲರಿಗೂ ಧ್ವನಿಯಾದ ಮಹಾನ್ ರಾಜ. ರಾಜ ರುದ್ರಸಿಂಹನು ಕೇವಲ ರಾಜನಲ್ಲ, ಅವನು ಒಂದು ಮೌಲ್ಯಗಳ ಪ್ರತಿರೂಪ. ಧೈರ್ಯ ಅವನ ಶ್ವಾಸ, ಧರ್ಮ ಅವನ ದಾರಿ, ನ್ಯಾಯ ಅವನ ಶಸ್ತ್ರ. ಅವನು ಸಿಂಹಾಸನದಲ್ಲಿ ಕೂತಿದ್ದಾಗಲೂ ಪ್ರಜೆಗಳ ನಡುವೆ ನಿಂತು ಮಾತನಾಡುತ್ತಿದ್ದ. ಬಡವನ ಅಳಲು ಅವನ ಹೃದಯಕ್ಕೆ ತಲುಪುತ್ತಿತ್ತು. ಅನ್ಯಾಯ ಕಂಡರೆ ರಾಜನ ರಕ್ತ ಕುದಿಯುತ್ತಿತ್ತು. ಶತ್ರುವಿನ ಎದುರು ಕಠಿಣ, ಪ್ರಜೆಗಳ ಮುಂದೆ ಕೋಮಲ. ಲಂಚ, ದುರಾಡಳಿತ, ಅಹಂಕಾರ, ಈ ಮೂರು ಶಬ್ದಗಳಿಗೆ ಅವನ ರಾಜ್ಯದಲ್ಲಿ ಜಾಗವೇ ಇರಲಿಲ್ಲ. ಯುದ್ಧದಲ್ಲಿ ತಂತ್ರಜ್ಞ, ಆಡಳಿತದಲ್ಲಿ ಜ್ಞಾನಿ, ವೈಯಕ್ತಿಕ ಜೀವನದಲ್ಲಿ ಸರಳ. ಅವನು ತನ್ನ ಸುಖಕ್ಕಿಂತ ರಾಜ್ಯದ ಶಾಂತಿಗೆ ಹೆಚ್ಚಿನ ಮೌಲ್ಯ ಕೊಟ್ಟ ರಾಜ. ಅದರಲ್ಲೇ ಅವನು ಮಹಾನ್, ಅದರಲ್ಲೇ ಅವನು ಸ್ಮರಣೀಯ. ಆದರೆ ಈ ಮಹಾನ್ ರಾಜನ ಜೀವನದಲ್ಲಿ ಒಂದು ಮೌನವಾದ ನೋವು ಇತ್ತು. ವಿವಾಹ ಜೀವನದ 8 ವರ್ಷಗಳು ಕಳೆದರೂ ರಾಜಮಹಲದೊಳಗೆ ಒಂದು ಮುತ್ತಾದ ಧ್ವನಿ ಕೇಳಿಸಿರಲಿಲ್ಲ. ರಾಜ್ಯವನ್ನೇ ಪೋಷಿಸಿದ ರಾಜನಿಗೆ ತನ್ನದೇ ವಂಶವನ್ನು ಮುಂದುವರಿಸುವ ಸಂತಾನದ ಆಶೆಯಷ್ಟೇ ಉಳಿದಿತ್ತು. ಆ ದಿನ ರಾಜ ರುದ್ರಸಿಂಹನು ಬೇಟೆಗೆಂದು ಅರಣ್ಯ ಪ್ರವೇಶಿಸಿದನು. ಕಾಡು ಮೌನವಾಗಿತ್ತು, ಆದರೆ ವಿಧಿ ಎಚ್ಚರಗೊಂಡಿತ್ತು. ಅಚಾನಕ್ ಒಂದು ಅಳುವಿನ ಶಬ್ದ. ಮೃಗದ ಗರ್ಜನೆಯಲ್ಲ, ಒಂದು ಮಗು. ಮಹಾವೃಕ್ಷದ ಕೆಳಗೆ ಒಂದು ಸಣ್ಣ ಜೀವ ಅಳುತ್ತಿತ್ತು. ಆ ದೃಶ್ಯ ಕಂಡ ಕ್ಷಣವೇ ರಾಜನ ಹೃದಯ ನಡುಗಿತು. 8 ವರ್ಷಗಳ ಬೇಡಿಕೆಗೆ ವಿಧಿ ಉತ್ತರ ನೀಡಿತ್ತು. ರಾಜನ ಮುಖದಲ್ಲಿ ಗೆದ್ದ ಭಾವ ಮೂಡಿ ವಂಗರಾಜ್ಯ ಸಂಭ್ರಮದಿಂದ ಮೆರೆಯಿತು. ಸಿಕ್ಕ ಮಗುವಿಗೆ ಪ್ರದೀಪ ಎಂದು ಹೆಸರಿಟ್ಟ ರಾಜ 1 ವರ್ಷದ ನಂತರ ರಾಣಿ ಜೋಡಿ ಮಕ್ಕಳಿಗೆ ಜನ್ಮ ನೀಡಿದಾಗ ಸಂತೋಷಕ್ಕೆ ಮಿತಿ ಇರಲಿಲ್ಲ. ರಾಜನು ತನ್ನ 3 ಮಕ್ಕಳನ್ನು ಸಮೀಪಕ್ಕೆ ಕರೆದುಕೊಂಡನು. ಮಕ್ಕಳೇ, ರಾಜ್ಯ, ಸಂಪತ್ತು ಎಲ್ಲವೂ ಕ್ಷಣಿಕ. ಆದರೆ ವಿದ್ಯೆ ಮಾತ್ರ ಜೀವನ ಪೂರ್ತಿ ಜೊತೆಯಾಗಿರುತ್ತದೆ. ಗುರುಕುಲಕ್ಕೆ ಹೋಗಿ ಶಿಸ್ತು ಕಲಿಯಿರಿ. ಧರ್ಮ, ಧೈರ್ಯ, ದಯೆ ಈ 3 ನಿಮ್ಮ ಹೃದಯದಲ್ಲಿ ಬೆಳೆಸಿಕೊಳ್ಳಿ. ಅಪ್ಪ, ನಾವು ಚೆನ್ನಾಗಿ ಓದಿ ನಿಮ್ಮ ಹೆಸರನ್ನು ಎತ್ತರಕ್ಕೆ ತರುತ್ತೇವೆ. ನಿಮ್ಮ ಮಾತು ಪಾಲಿಸ್ತೇವೆ. ರಾಜನ ಕಣ್ಣಲ್ಲಿ ಹೆಮ್ಮೆ ಮಿಂಚಿತು. ಕಾಲ ಸಾಗಿತು, ವಿದ್ಯೆ ಕಲಿತು, ಜ್ಞಾನದಿಂದ ಪ್ರಬುದ್ಧರಾಗಿ 3 ಮಕ್ಕಳು ಅರಮನೆಗೆ ಹಿಂದಿರುಗುವ ಕಾಲ. ಅಣ್ಣ ಪ್ರದೀಪ ಯಾಕಿಷ್ಟು ತಡ ಮಾಡಿದೆ? ದೇವಾಲಯಕ್ಕೆ ಇಷ್ಟು ತಡ ಯಾಕೆ ಬಂದೆ? ನೀವು ಬಂದಿದ್ದೀರಾ ಅಂತ ಗೊತ್ತಿತ್ತು, ಆದ್ರೆ ಹೀಗೆ ಸುಮ್ಮನೆ ಹೊರಟು ಹೋಗೋಕೆ ಮನಸ್ಸು ಒಪ್ಪಲಿಲ್ಲ ತಮ್ಮ. ಈ ಗುರುಮಠ ನನಗೆ ವಿದ್ಯೆ ಮಾತ್ರವಲ್ಲ, ಜೀವನವೇ ಕಲಿಸಿತು. ಇಲ್ಲಿ ಓದಿದ ಸಹಪಾಠಿಗಳು, ಒಟ್ಟಿಗೆ ನಗಿದ ಕ್ಷಣಗಳು, ಕಷ್ಟ ಹಂಚಿಕೊಂಡ ದಿನಗಳು, ಅವರೆಲ್ಲರನ್ನೂ ಮಾತಾಡಿಸಿ ಒಬ್ಬೊಬ್ಬರಿಗೂ ವಿದಾಯ ಹೇಳಿ ಬರಬೇಕಿತ್ತು ತಮ್ಮ. ಗುರುಗಳ ಪಾದ ಸ್ಪರ್ಶಿಸಿ ಈ ದೇವಾಲಯಕ್ಕೆ ಕೊನೆಯದಾಗಿ ನಮಸ್ಕಾರ ಮಾಡಿ ಮನ ತುಂಬಿಸಿಕೊಂಡು ಬರಬೇಕಿತ್ತು. ಇಲ್ಲಿ ಕಳೆದ ದಿನಗಳು ಮತ್ತೆ ಮರಳಿ ಬರಲ್ಲ ತಮ್ಮ. ಅದಕ್ಕೆ ತಡವಾದರೂ ಈ ಕ್ಷಣ ತಪ್ಪಿಸಿಕೊಳ್ಳಲು ನನಗೆ ಮನಸ್ಸಾಗಲಿಲ್ಲ. ಸರಿ ಮಹಾಪ್ರಭುಗಳೇ, ಒಮ್ಮೆ ಇಲ್ಲಿಂದ ಹೊರಟು ನಮ್ಮ ಪುರ ಸೇರೋಣ. ಹೀಗೆ ಮರಳಿ ಅರಮನೆ ಸೇರಲು ಸಜ್ಜಾದರು. ತನ್ನ ಪೂರ್ತಿ ಜೀವನವನ್ನ ರಾಜ್ಯದ ಹಿತಕ್ಕಾಗಿ, ಜನರ ರಕ್ಷಣೆಗಾಗಿ ಮೀಸಲಿಟ್ಟಿದ್ದ ರಾಜ ಸಂಸಾರ ಜೀವನಕ್ಕೆ ಕಾಲಿಡುವಾಗ ಸ್ವಲ್ಪ ತಡವಾದರೂ 8 ವರ್ಷಗಳ ಸುಖ ದಾಂಪತ್ಯದ ಫಲವಾಗಿ ಪಡೆದ 2 ಮಕ್ಕಳು ಹಾಗೂ ಸಾಕು ಮಗ ಪ್ರದೀಪನಿಗೂ ಯಾವುದೇ ರೀತಿಯ ಕುಂದುಕೊರತೆ ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು. ಮಕ್ಕಳ ವಿದ್ಯಾಭ್ಯಾಸ ಮುಗಿಸಿ ಅರಮನೆಯನ್ನು ಸೇರುವ ಕಾಲ ಸನ್ನಿಹಿತವಾಯಿತು ಎಂದ ಕ್ಷಣವೇ ಪಟ್ಟವನ್ನ ಸಾಕು ಮಗ ಪ್ರದೀಪನಿಗೂ ಅಲ್ಲ,
ಅವಳಿ ಮಕ್ಕಳು ಪ್ರಖ್ಯಾತ ವಿಖ್ಯಾತರಿಗೋ ಎನ್ನುವ ಗೊಂದಲ ತುಂಬಿತ್ತು. ಕಾಲ ವೇಗವಾಗಿ ಸಾಗುತ್ತಿದೆ. ರಾಜ್ಯಕ್ಕೆ ಮುಂದಿನ ದಾರಿ ಯಾರು ಹಿಡಿಯಬೇಕು ಅನ್ನೋ ಪ್ರಶ್ನೆ ಇಂದು ಮೌನವಾಗಿಯೇ ನನ್ನ ಹೃದಯ ಕಾರುತ್ತಿದೆ. ಇಂದು ನಾನು ರಾಜನಾಗಿ ಮಾತನಾಡುತ್ತಿಲ್ಲ, ಒಬ್ಬ ತಂದೆಯಾಗಿ ಮಾತನಾಡುತ್ತಿದ್ದೇನೆ. ಒಂದು ಕಡೆ ಅರಣ್ಯದಲ್ಲಿ ಸಿಕ್ಕು ನನ್ನ ಹೃದಯದಲ್ಲಿ ಬೆಳೆದ ಮಗ ಪ್ರದೀಪ್, ಮತ್ತೊಂದು ಕಡೆ ನನ್ನ ರಕ್ತದಿಂದ ಜನಿಸಿದ ಅವಳಿ ಮಕ್ಕಳು ಪ್ರಖ್ಯಾತ ಮತ್ತು ವಿಖ್ಯಾತ. ಮಹಾರಾಜ, ರಾಜ್ಯದೆಲ್ಲೆಡೆ ಒಂದೇ ಪ್ರಶ್ನೆ, ಮುಂದಿನ ರಾಜ ಯಾರು? ಸಿಂಹಾಸನಕ್ಕೆ ರಕ್ತವಲ್ಲ, ಗುಣವೇ ಅರ್ಹತೆ ಮಹಾರಾಜ. ಪ್ರದೀಪನು ಸಾಕು ಮಗನಾದರು, ಜನರ ಹೃದಯದಲ್ಲಿ ಅವನು ರಾಜ. ಆದರೆ ಮಹಾರಾಜ, ಪ್ರಖ್ಯಾತ ಮತ್ತು ವಿಖ್ಯಾತ ನಿಮ್ಮದೇ ರಕ್ತದಿಂದ ಜನಿಸಿದವನು ಅವಶ್ಯಕವಾಗಿ ರಾಜನಾಗಬೇಕೆಂದಿಲ್ಲ. ಧರ್ಮದಿಂದ ಬದುಕಿದವನು ರಾಜನಾಗಲೇಬೇಕು. ಇದು ಪ್ರದೀಪನ ಪ್ರಶ್ನೆಯೂ ಅಲ್ಲ, ಪ್ರಖ್ಯಾತ ವಿಖ್ಯಾತನ ಪ್ರಶ್ನೆಯೂ ಅಲ್ಲ. ಹಾಗಾದರೆ ಮಹಾರಾಜ, ನಿರ್ಣಯ? ಅದು ವಿಧಿಯ ತೀರ್ಪು ಮಹಾರಾಜ. ಇನ್ನೂ ಸಮಯ ಇದೆ, ಕಾಲವೇ ತೀರ್ಪು ಕೊಡಲಿ. ಪ್ರಖ್ಯಾತ ವಿಖ್ಯಾತರೇ ಬರಬಹುದೇ ಒಳಗೆ? ಖಂಡಿತವಾಗಿಯೂ ಮಹಾಮಂತ್ರಿ. ನಿಮ್ಮ ಬರೋಣದ ನಿರೀಕ್ಷೆಯಲ್ಲಿದ್ದವರು ನಾವಲ್ಲ. ಏನು ಕಾರಣ? ಕಾರಣವಿರದೆ ಮಹಾಮಂತ್ರಿ ಎಲ್ಲಿಗೂ ಹೋಗುವುದಿಲ್ಲ ಮಕ್ಕಳೇ. ನಿಮಗೆ ತಿಳಿದಿದೆ, ನಮ್ಮ ಮಹಾರಾಜರು ಈ ರಾಜ್ಯದ ಪಟ್ಟವನ್ನು ನಿಮ್ಮ ಮೂವರಲ್ಲಿ ಒಬ್ಬನಿಗೆ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ನಿಮ್ಮ ಮೂವರಲ್ಲಿಯೂ ಪ್ರದೀಪನಿಗೆ ಕೊಡುವುದಕ್ಕೆ ಕಾತುರದಿಂದ ಕಾಯುತ್ತಾ ಇದ್ದಾರೆ. ಹಾಗೇಕೆ ಅಂದುಕೊಳ್ಳುವೆ ಮಹಾಮಂತ್ರಿ? ನಮ್ಮ ಮೂವರಲ್ಲಿ ಪಟ್ಟ ಯಾರಿಗೆ ಸಿಕ್ಕರೆ ಏನು, ಯಾರಿಗೆ ಸಿಕ್ಕರೂ ಸಂತೋಷವೇ. ನೀವು ತಿಳಿದಿರುವುದು ಹಾಗೆ, ಆದರೆ ವಾಸ್ತವ ಬೇರೆ ಮಕ್ಕಳು. ಮಹಾಮಂತ್ರಿ, ಅಣ್ಣ ತಮ್ಮಂದಿರಾದ ನಮ್ಮಲ್ಲಿ ಭೇದವಿಲ್ಲ. ಅದರಲ್ಲೂ ಪ್ರದೀಪ ನಮ್ಮಲ್ಲಿ ದೊಡ್ಡವ. ಆತನಿಗೆ ಈ ರಾಜ್ಯದ ಪಟ್ಟ ಸಿಕ್ಕರೆ ಮೊದಲಾಗಿ ಸಂತೋಷ ಪಡುವವರು ನಾವೇ. ಮಕ್ಕಳೇ, ನನ್ನ ಮಾತಿನ ಮರ್ಮ ಈಗ ನಿಮಗೆ ತಿಳಿದು ಬರುತ್ತಿಲ್ಲ. ಆದರೆ ಒಮ್ಮೆ ಸರಿಯಾಗಿ ಯೋಚಿಸಿ ನೋಡಿ. ನಿಮಗಿಂತ ಮೊದಲು ಬಂದ ಮಾತ್ರಕ್ಕೆ ಈ ರಾಜ್ಯದ ಪಟ್ಟ ಪ್ರದೀಪನಿಗೆ ಸಿಕ್ಕರೆ ಮುಂದೆ ನಿಮ್ಮ ಗತಿ ಏನಾಗಬಹುದು? ಎಷ್ಟಾದರೂ ಕಾಡಿನಲ್ಲಿ ಸಿಕ್ಕ ಮಗ ಆತ. ಮುಂದೊಂದು ದಿನ ಆತನ ಹೆತ್ತ ಅಪ್ಪ ಅಮ್ಮ ಬಳಗದವರು ಬಂದು, ನೀನು ನನ್ನ ಮಗು ಎಂದರೆ ನೀವೆಲ್ಲ ಕಾಡು ಪಾಲು ಆಗುತ್ತೀರಿ. ಭವಿಷ್ಯದ ಚಿಂತನೆ ಮಹಾಮಂತ್ರಿಯ ಕರ್ತವ್ಯ ಮಕ್ಕಳು. ಹಾಗಾಗಬಾರದು. ಇದಕ್ಕೆ ಪರಿಹಾರ? ಅದರ ಬಗೆಗೆ ನಾನು ಚಿಂತಿಸುತ್ತೇನೆ, ನೀವು ನಿಶ್ಚಿಂತೆಂದಿರಿ. ಮಕ್ಕಳಿಲ್ಲದ ರಾಜನನ್ನು ಕಪಟದಿಂದ ಕೊಂದು ತನ್ನ ಮಗನನ್ನು ಪಟ್ಟಕ್ಕೇರಿಸಬೇಕು ಎನ್ನುವ ಆಲೋಚನೆಗೆ ಅಡ್ಡಿಯಾಗುತ್ತಿದ್ದ ಈ ಮೂವರು ಮಕ್ಕಳೊಳಗೆ ಬಿರುಕನ್ನು ತರುವ ನಿರ್ಧಾರ ಕೈಗೊಂಡ ಮಹಾಮಂತ್ರಿ ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಲ್ಲಿದ್ದ ಅಣ್ಣ ತಮ್ಮಂದಿರ ನಡುವೆ ವಿಷದ ಬೀಜವನ್ನು ಬಿತ್ತಿ ಸಫಲನಾದ ಸಂಭ್ರಮದಲ್ಲಿ ಮನೆಗೆ ತೆರಳುತ್ತಾನೆ. ಮುಂದಿನ ರಾಜ ಯಾರು ಎನ್ನುವ ಘೋಷಣೆಯ ಪೂರ್ವಭಾವಿಯಾಗಿ ನಾನೊಂದು ಪರೀಕ್ಷೆಯನ್ನ ಏರ್ಪಡಿಸಲು ಸಿದ್ಧನಾಗಿದ್ದೇನೆ. ನನ್ನ ಮೂವರು ಮಕ್ಕಳಿಗೂ ತಲಾ ಒಂದೊಂದರಂತೆ ಹೂವಿನ ಗಿಡದ ಬೀಜವನ್ನ ಕೊಡಲಾಗುವುದು. ಆ ಬೀಜವನ್ನು ಪೋಷಿಸಿ ಗಿಡ ಬೆಳೆದು ಯಾರೊಬ್ಬನ ಗಿಡದಲ್ಲಿ ಮೊದಲ ಹೂ ಬಿಡುವುದೋ ಆತನನ್ನು ಮುಂದಿನ ರಾಜ ಎನ್ನುವ ಹಾಗೆ ಘೋಷಿಸಲಾಗುವುದು. ನನ್ನ ಮೂವರು ಮಕ್ಕಳು ಸಕಲ ವಿದ್ಯಾಭ್ಯಾಸವನ್ನು ಕಲಿತು ಮೂವರು ಸಮಾನರು ಎಂದು ತೋರಿಸಿಕೊಟ್ಟವರಿದ್ದಾರೆ. ಈ ಸಮಾನರಲ್ಲಿ ರಾಜನಾಗುವ ಅರ್ಹತೆ ಯಾರಿಗಿದೆ ಎನ್ನುವುದನ್ನು ನಿರ್ಧರಿಸುವುದು ಗಿಡದಲ್ಲಿ ಬೆಳೆದ ಹೂ. ಇತ್ತ ಬೀಜವನ್ನ ಪಡೆದ ಪ್ರಖ್ಯಾತ ವಿಖ್ಯಾತರು ಮಂತ್ರಿಯ ಸಲಹೆಯಂತೆ ಪಡೆದ ಬೀಜ ಬೇಗ ಮೊಳಕೆಯು ಒಡೆದು ಸಸಿಯಾಗುವ ಮದ್ದು ತಯಾರಿಸುವವನಲ್ಲಿಗೆ ತೆರಳಿ ಆತನಿಂದ ಸಲಹೆ ಸೂಚನೆಯನ್ನ ಪಡೆದು ಅರಮನೆಗೆ ಮರಳುತ್ತಾರೆ. ಕಾಲ ಕಳೆಯಿತು. ಪ್ರಖ್ಯಾತ ವಿಖ್ಯಾತರಿಗೆ ಸಿಕ್ಕ ಬೀಜ ಮೊಳಕೆ ಒಡೆದು ಗಿಡವಾಗಿ ಹೂವು ಯಾವಾಗ ಬಿಡುತ್ತದೆಯೋ ಎನ್ನುವ ಕುತೂಹಲದಲ್ಲಿದ್ದರೆ, ಇತ್ತ ಪ್ರದೀಪ ತನಗೆ ಸಿಕ್ಕ ಬೀಜವನ್ನ ಇಷ್ಟು ಪೋಷಿಸಿದರೂ ಮೊಳಕೆಯೊಡೆಯದಿರುವುದನ್ನ ಕಂಡು ಬೇಸರಿಸಿಕೊಳ್ಳುತ್ತಾನೆ. ಇತ್ತ ಪ್ರಖ್ಯಾತನ ಗಿಡದಲ್ಲಿ ಹೂವು ಅರಳಿದ ವಿಚಾರ ತಿಳಿದ ರಾಜ್ಯದ ಪ್ರಜೆಗಳೆಲ್ಲರೂ ರಾಜಘೋಷಣೆಯ ಸಮಯಕ್ಕಾಗಿ ಅರಮನೆಯನ್ನು ಸೇರಿದರು. ನನಗಿಂದು ಬಹಳ ಸಂತೋಷದ ದಿನ. ನಮ್ಮ ಈ ರಾಜ್ಯಕ್ಕೆ ಮುಂದಿನ ರಾಜ ಸಿಕ್ಕಿದ್ದಾನೆ. ನಮ್ಮ ರಾಜ್ಯವೇ ಸಂಭ್ರಮ ಪಡಲಿ. ಪರೀಕ್ಷೆಯ ಫಲಿತಾಂಶದ ಮೇಲೆ ನನ್ನ ಮೂವರು ಮಕ್ಕಳಲ್ಲಿ ಮುಂದಿನ ರಾಜ ಯಾರು ಎನ್ನುವ ಸಮಸ್ಯೆಗೆ ಪರಿಹಾರ ಇಂದು ಒದಗಿ ಬಂದಿದೆ. ನೀವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ದಿನ ಈ ಪಟ್ಟದ ಸಿಂಹಾಸನವನ್ನು ಏರುವ ಮಹಾರಾಜ್
ನನ್ನ ಮುದ್ದಿನ ಮಗ ಪ್ರದೀಪ. ಹೌದು, ಎಲ್ರಿಗೂ ಆಶ್ಚರ್ಯವಾಗಲೇಬೇಕು. ನಿಮ್ಮ ಪ್ರಕಾರ ಮೊದಲ ಹೂ ಬೆಳೆಸಿದ ಪ್ರಖ್ಯಾತ ರಾಜನಾಗಬೇಕಿತ್ತು. ನನ್ನ ಸವಾಲಿದ್ದದ್ದು ಅದುವೇ ಆದರೂ ಮೊಳಕೆ ಒಡೆಯದೇ ಇರುವಂತಹ 3 ಬೀಜಗಳನ್ನು ನಾನು ಕೊಟ್ಟಿದ್ದರೂ ನನ್ನ 2 ಮಕ್ಕಳಲ್ಲಿಯೂ ಮೊಳಕೆ ಒಡೆದು ಗಿಡವಾಯಿತು. ಬಹುಶಃ ಮಹಾಮಂತ್ರಿಗಳ ದಯೆ ಇರಬೇಕು. ಆದರೆ ನನ್ನ ಸಾಕು ಮಗನಾದರೂ ತನ್ನ ಪ್ರಾಮಾಣಿಕತೆಯನ್ನು ಮೆರೆದು ಪ್ರಜೆಗಳ ಪ್ರೀತಿ ಸಂಪಾದಿಸಿ ಇಂದು ತಂದೆಗೆ ತಕ್ಕ ಮಗನಾಗಿ ನನ್ನ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾನೆ. ರಾಜ್ಯವಾಸಿಗಳೇ, ಕೇಳಿರಿ. ಪ್ರಾಮಾಣಿಕತೆಯಿಂದ ಬೆಳೆದ ಮಗನು ಇಂದು ಹರ್ಷದಿಂದ ರಾಜನಾಗಿ ಏರುತ್ತಿದ್ದಾನೆ. ಸತ್ಯವೇ ಅವನ ಕಿರೀಟ. ಹೌದು, ಪ್ರದೀಪನಂತಹ ಪ್ರಾಮಾಣಿಕತೆಯು ನಮ್ಮೊಳಗೂ ಇರುತ್ತದೆ. ಆದರೆ ಮಹಾಮಂತ್ರಿ ಎನ್ನುವಂತಹ ನಮ್ಮೊಳಗಿನ ಕೆಟ್ಟ ಗುಣಗಳು ಅಣ್ಣ ತಮ್ಮಂದಿರ ನಡುವೆ ಬಿರುಕು ಹುಟ್ಟಿಸಿದ ರೀತಿಯಲ್ಲಿ ನಮ್ಮ ಸದ್ಗುಣಗಳನ್ನ ಬೂದಿ ಮುಚ್ಚಿದ ಕೆಂಡದಂತಿಡುತ್ತದೆ. ನಮ್ಮೊಳಗೆ ಸದಾಚಾರ ಸದ್ಗುಣಗಳಿದ್ದರೂ ಮಂತ್ರಿಯ ಮಾತಿಗೆ ಮರುಳಾದ ಹಾಗೆ ಕೆಟ್ಟ ವಿಚಾರಗಳಿಗೆ ಶರಣಾಗುತ್ತೇವೆ. ಎಲ್ಲವೂ ನಮ್ಮೊಳಗೆ ಇದ್ದರೂ ಯಾವುದನ್ನು ಯಾವ ರೀತಿಯಲ್ಲಿ ಆರಿಸಬೇಕು ಎನ್ನುವುದನ್ನು ರಾಜನಿಂದ ಕಲಿಯೋಣ, ಅರಿತು ಮುನ್ನಡೆಯೋಣ. ನೀವೇ ಯೋಚಿಸಿ ನೋಡಿ.